ಸನ್ ಆಫ್ ಮುತ್ತಣ್ಣ. ನನಗೆ ಈ ಟೀಮು ತುಂಬ ಹತ್ತಿರದ ಟೀಮು. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರಣಮ್ ಅವರಾಗಿರ್ಬೋದು, ಈ ಸಿನಿಮಾದ ನಿರ್ಮಾಪಕರಾಗಿರ್ಬೋದು, ಒಂಥರ ನನ್ನ ಮನೆ ಥರ ಇದು. ಹೋಮ್ ಪ್ರೊಡಕ್ಷನ್ ಅಂದರೂ ತಪ್ಪಾಗಲ್ಲ. ಸನ್ ಆಫ್ ಮುತ್ತಣ್ಣ ಈಗ ನಮಗೆ ಈ ಟೈಟಲ್ಲೇ ಎಷ್ಟು ಪವರ್ಫುಲ್ ಅಂತ ಅನ್ನೋವಂಥದ್ದನ್ನು ನಾನು ಮತ್ತೆ ಹೊಸದಾಗಿ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಈ ಟೈಟಲ್ ಒಟ್ಟಿಗೆ ತುಂಬ ಸುದ್ದಿ ಮಾಡಿದಂಥ ಇದು. ಈ ಟೈಟಲ್ಗೆ ನ್ಯಾಯ ಒದಗಿಸಬೇಕಾದಂಥದ್ದು ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕನೂ ಈ ಸಿನಿಮಾಗೆ ಅಂಟ್ಕೊಂಡಿರೋದಿದೆ ಗೊತ್ತಾ. ಅವರ ಕಮಿಟ್ಮೆಂಟು ನನಗಷ್ಟೇ ಖುಷಿ ಆಗೋದೇನು ಅಂತಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗೂ ಕೂಡ ಇಷ್ಟು ಫಾಲೋ ಅಪ್ ಮಾಡಿ ಎಲ್ಲರನ್ನೂ ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ, ನಿಮಗೆ ಪ್ರೀತಿಯಿಂದ ಉಣಬಡಿಸ್ತಾ ಇದ್ದೀವಿ, ನೀವು ಬಂದು ಊಟ ಮಾಡಬೇಕು, ಊಟ ಮಾಡಿ ನನಗೆ ಹೇಳಬೇಕು ಅಂತ ಅನ್ನೋವಂಥದ್ದು ಅಕ್ಕರೆ ಇದೆಯಲ್ಲ, ಅದು ನಮ್ಮಗಳ ಮೇಲಿರುವಂಥ ಅಕ್ಕರೇನೂ ಹೌದು, ಅವ್ರಿಗೆ ತಮ್ಮ ಸಿನಿಮಾದ ಮೇಲಿರುವಂಥ ಅಕ್ಕರೇನೂ ಹೌದು. ಅವ್ರು ಎಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್. ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಥರದ ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ, ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ, ಆ್ಯಕ್ಷನ್ ಆಧಾರಿತವಾಗಿರುತ್ತೆ. ಆದರೆ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಡೈಲಾಗ್ ಓರಿಯೆಂಟೆಡು, ಎಮೋಷ್ನಲ್ ಓರಿಯೆಂಟೆಡು. ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಡೈಲಾಗ್ ಓರಿಯೆಂಟೆಡು, ಎಮೋಷನ್ ಓರಿಯೆಂಟೆಡು. ಇವರು ಹೆಗಲ ಮೇಲೆ ಸಿಕ್ಕಾಪಟ್ಟೆ ಭಾರ. ನಾನು ಅದೇ ಹೇಳಿದೆ, ಇದು ಒಂದು ಹೆಚ್ಚು ಕಮ್ಮಿ ಒಂದು 10 ವರ್ಷ ಪಳಗದಂಥ ನಟನಟಿಯರು ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಲನೆಯ ಪ್ರಯತ್ನದಲ್ಲೇ ಅವ್ರ ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರೋವಂಥದ್ದು ಇದೆ ಗೊತ್ತಾ. ನಿಜಕ್ಕೂ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತು ಖುಷಿ ರವಿ ಅವರಿಗೆ ಹ್ಯಾಟ್ಸ್ ಆಫ್. ಅಷ್ಟು ಚೆಂದ ಇದನ್ನು ಕ್ಯಾರಿ ಮಾಡಿದ್ದಾರೆ. ಇವ್ರ ಮೊದಲನೇ ಸಿನಿಮಾ, ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಚಾಲೆಂಜಿಂಗ್ ಸಿನಿಮಾಗಳನ್ನು ತಗೊಳ್ಳೋ ಅಂಥದ್ದು ಇದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್ ವಿಚಾರ. ಆ ನಿಟ್ಟಿನಲ್ಲಿ ನಿರ್ದೇಶಕರು ತುಂಬ ದೊಡ್ಡ ಪಾತ್ರ. ಈ ಥರದ ಒಂದು ತಂಡವನ್ನು ಕಟ್ಟುವಲ್ಲಿ ಈ ಸಿನಿಮಾದ ನಿರ್ಮಾಣ ಸಂಸ್ಥೆ ತುಂಬ ದೊಡ್ಡ ಪಾತ್ರ. ಇದೊಂದು ಟೀಮ್ ಕೆಲಸ ಮಾಡಿದೆ ಇಲ್ಲಿ. ನಿಮ್ಮೆಲ್ಲರನ್ನೂ ಕೂಡ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದಿಷ್ಟು ನಗಿಸ್ತಾರೆ, ಕೊನೆಯಲ್ಲಿ ಅಳಿಸ್ತಾರೆ. ಒಂದು ಒಳಗಡೆ ಬರ್ತಿದ್ದಂಗೆ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ರಂಗಾಯಣ ರಘು ಸರು ಈ ಸಿನಿಮಾಗೆ ಮತ್ತೊಬ್ಬ ಹೀರೋ. ರಂಗಾಯಣ ರಘು ಸರು ಅವ್ರ ಬಗ್ಗೆ ನಾನು ಮತ್ತೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಏನು ಹೇಳಬೇಕಾಗಿಲ್ಲ. ಅವರ ಇಡೀ ಜರ್ನಿ, ಅವರ ಸಿನಿ ಜರ್ನಿ ಹೇಳುತ್ತೆ. ಈ ಪಾತ್ರವನ್ನು ನಟಿಸಿದ್ದಾರೆ ಅಂತ ಹೇಳಲ್ಲ, ಜೀವಿಸಿದ್ದಾರೆ ಅವರು ಅಂತ ಹೇಳ್ತೀನಿ. ರಂಗಾಯಣ ರಘು ಸರ್ ಅವರು ಪಾತ್ರಗಳು ತುಂಬ ಕಮ್ಮಿ ಇದ್ರೂ ಕೂಡ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ. ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾವನ್ನು ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಗಿದೆ. ಖಂಡಿತವಾಗ್ಲೂ ಈ ಸಿನಿಮಾಗೆ ನೀವು ಬಂದಾಗ ಇವರೆಲ್ಲರೂ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದು ಚಂದನೆಯ ಅನುಭವವನ್ನು ಕೊಟ್ಟು ಕರೆಸ್ತಾರೆ. ಮುಂದಿನ ದಿವಸಗಳಲ್ಲಿ ಇವತ್ತಾಗಲೇ ತುಂಬ ಟಾಕ್ಸ್ ಎಲ್ಲ ಕಡೆನೂ ಬರ್ತಾ ಇರುವಂಥದ್ದು. ಇನ್ನೂ ಹೆಚ್ಚು ಯಶಸ್ಸು ಈ ಸಿನಿಮಾಗೆ ಸಿಗಲಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಸನ್ ಆಫ್ ಮುತ್ತಣ್ಣ. ಗಾಡ್ ಬ್ಲೆಸ್ ಸರ್. ಒಳ್ಳೆಯದು. ಥ್ಯಾಂಕ್ ಯು. ತುಂಬ ಸುಂದರವಾದ ಸಿನಿಮಾ, ಅದ್ಭುತವಾದ ಅನುಭವ, ಮುದ್ದಾದ ಹಾಡುಗಳು, ಪ್ರಣಮ್ ಆಗ್ಬೋದು, ಖುಷಿ, ರಂಗಾಯಣ ರಘು, ನಮ್ಮ ಸುಚೀಂದ್ರ ಪ್ರಸಾದ್, ಪ್ರತಿಯೊಂದು ಪಾತ್ರವರ್ಗನೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಶ್ರೀಕಾಂತ್ ಹುಣಸೂರು ಅವರು ಕಥೆಯನ್ನು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ತುಂಬ ಯಾರಿಗೂ ಕನ್ಫ್ಯೂಸ್ ಆಗಲ್ಲ, ಒಂದು ಸ್ಟ್ರೈಟ್ ನರೇಷನ್ ಹೋಗುತ್ತೆ ಕತೆ. ಪ್ರಣಮ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಖುಷಿ ಇಬ್ಬರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಗುಡ್ ಲಕ್ ಟು ಪ್ರಣಮ್, ಗುಡ್ ಲಕ್ ಟು ಖುಷಿ. ಥ್ಯಾಂಕ್ ಯು. ಮಿಸ್ ಆಗ್ಬಿಟ್ರೆ ಕಷ್ಟ. ಸಿನಿಮಾ ನೋಡಕ್ಕೆ ಬಂದಿರೋ ಎಲ್ರಿಗೂ, ಎಲ್ಲ ಸಿನಿಮಾದವ್ರಿಗೂ, ಆತ್ಮೀಯರಿಗೆ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ಮೊದಲಿಗೆ ಬಂದಿರೋ ಎಲ್ಲರಿಗೂ ಧನ್ಯವಾದ. ಆಮೇಲೆ ನಾನು ಡಬ್ಬಿಂಗ್ ಮಾಡಿದ್ದಷ್ಟೇ. ಆಮೇಲೆ ನನಗೆ ಇದ್ರದ್ದೇನೋ ನಾನು ನೋಡಿರಲಿಲ್ಲ. ನಾನು ಇವತ್ತು ನೋಡಿ ನನಗೆ ಭಾಳ ಖುಷಿ ಆಯ್ತು. ಪ್ರಣಮ್ ನಮಗೆಲ್ಲ 40-45 ವರ್ಷ ಆದಮೇಲೆ ನನಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ನನಗದು ಝೀಲ್ ಹುಟ್ಟಿದ್ದು. ಅರೆ ಇವ್ರಿಗೆ ಇಷ್ಟು ಬೇಗ, ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಬಂದಿರೋದು. ಪ್ರಣಮ್ ಆಗ್ಬೋದು, ಖುಷಿ ಆಗ್ಬೋದು. ನಾನಂತೂ ನನಗೆ ಕೆಲವು ಖುಷಿ ನನಗೆ ಪ್ರಣಮ್ ರಿಯಲಿ ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ಯಾಕಂದರೆ ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಗೆ ಅದನ್ನ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಖುಷಿ ಆಗ್ಬೋದು. ಖುಷಿ ರಿಯಲಿ ಅಯ್ಯೋ ಭಾಳ ಖುಷಿ ಆಯಿತು, ನಿಜವಾಗ್ಲೂ ಖುಷಿ ಆಯಿತು. ಖುಷಿ ಆಯಿತು. ಇನ್ನು ನಮ್ಮ ಶ್ರೀಕಾಂತು
ಇದು ಮೊದಲನೇ ಸಿನಿಮಾ. ಹುಣಸೂರವರು ತುಂಬ ನಾನು ಅದು ದೇವಣ್ಣ ಹತ್ರ ನಾವು ಮಾತಾಡ್ತಿದ್ವಿ, ನಮಗೆಲ್ಲ 45 ವರ್ಷ ಆದಮೇಲೆ ನನಗೆ ಅದು ಆ್ಯಕ್ಟ್ ಮಾಡಬೇಕು, ಅಲ್ಲಿವರೆಗೂ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿದ್ವಿ ಹೂ ಅಂದ್ಕೊಂಡು. ಇದರಲ್ಲೇ ನೀವು ತುಂಬ ಇಂಟೆನ್ಸಿವ್ ಆಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀರ. ಒಂದು ಫೀಲ್ ಗುಡ್ ಮೂವಿ, ಅದರಲ್ಲೇನು ಅನುಮಾನ ಇಲ್ಲ. ಶ್ರೀಕಾಂತ್ ನಿಜವಾದ ಭಾಳ ಖುಷಿ ಆಯ್ತು ಶ್ರೀಕಾಂತ್, ಎಲ್ಲ ಥರದಲ್ಲೂ. ನಮ್ಮ ಕೃಷ್ಣ ಅವರು ಕ್ಯಾಮ್ರಾಮನ್, ಕೃಷ್ಣ ಅವರೇ ಮ್ಯೂಸಿಕ್ ಆಗ್ಬೋದು, ಕೊಟ್ಟೋದ್ರ ವರ್ಕ್ ಆಗ್ಬೋದು, ಯಾವುದೂ ನಾವು ಇವರು ರೇಗಿಸಿದ್ವಿ. ಇರೋದು 3 ಅಡಿ ಗಾಳಿಗೆ ಗಂಡಾಯಪ್ಪ ಅಂದ್ಬಿಟ್ಟು ಬಿಡ್ತಿರ್ಲಿಲ್ಲ. ಆ ಥರದ್ದೆಲ್ಲ ವರ್ಕ್ಸ್ನ ತೆಗ್ಸಿದ್ದಾರೆ, ಮಾಡಿದ್ದಾರೆ. ಗಿರಿ, ಶ್ರೀನಿವಾಸ್ ಪ್ರಭು ಅವರು, ಎಲ್ಲರೂ ಸುಮಾರು ನಟರುಗಳು ಎಲ್ಲರನ್ನೂ, ಯಾರು ಸುಚೇಂದ್ರ ಪ್ರಸಾದ್ ಯಾರನ್ನೂ ಬಿಟ್ಟಿಲ್ಲ. ಎಲ್ಲರೂ ಒಂದು ಥರದ ನಿಜವಾಗ್ಲೂ ಖುಷಿಯಾಗುವಂಥ ಸಿನಿಮಾ. ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ಒಟ್ಟು ಕುಟುಂಬ ಎಲ್ಲ ನೆನಪಾಗುವಂಥ ಸಿನಿಮಾ. ಇದಕ್ಕೆ ನೋಡಿದ್ದೀರಾ, ಈಗ ಮತ್ತೆ ನೀವು ಇದನ್ನು ನಿಜವಲ್ಲೂ ಎಲ್ಲರನ್ನೂ ಈಗ ತೋರಿಸ್ಬೇಕು ಅನಿಸುತ್ತಾ? ಆ ರೀತಿ ಸಪೋರ್ಟ್ ಮಾಡೋದು ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಈಗ ನೀವೇ ಪ್ರತ್ಯಕ್ಷ ಸಾಕ್ಷಿ, ನೀವೇ ನೋಡಿರೋದಿಲ್ಲ. ಆ ರೀತಿ ನಮಗೆ ನಿಜವಲ್ಲ ಇದೊಂದು ಒಳ್ಳೆ ಸಿನಿಮಾ ಅಂತ ನೀವು ನಮಗೆ ಪ್ರೊಮೋಟ್ ಮಾಡಿದ್ರೆ ನಿಜವಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ಕೇಳ್ಕೊತಿದ್ದೀವಿ. ಮತ್ತೆ ಇನ್ನೊಂದು ಸರಿ ಸಣ್ಣ ಮುತ್ತಣ್ಣ ಟೀಮ್ಗೆ ಮತ್ತು ನೀವೆಲ್ಲ ಬಂದರೆ ನಿಮಗೆಲ್ರಿಗೂ ಶರಣೋ 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 ಶರಣೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಮೊದಲನೇ ದಿವಸನೇ ಮಾತಾಡಿದೆ, ಫಸ್ಟ್ ಶೋ ಸಿನಿಮಾ ನಾನು ನೋಡಿದೆ. ಯೂಶಲಿ ಆಗ್ಲೂ ಹೇಳಿದ್ದೆ, ಯೂಶಲಿ ಒಬ್ಬ ಅಣ್ಣನಾಗಿ ತಪ್ಪುಗಳನ್ನ ಕಂಡುಹಿಡಿಯೋದಕ್ಕೆ ಕಾಯ್ತಿರ್ತೀವಿ ಅಂತ. ಬಟ್ ಈ ಸಿನಿಮಾಲ್ಲಿ ಒಂದು ತಪ್ಪು ಕಂಡುಹಿಡಿಯೋಕ್ಕಾಗಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಸರ್ಪ್ರೈಸಿಂಗ್. ಅವ್ನು ಸ್ವಲ್ಪ ಶೈ, ಸಿನಿಮಾಲ್ಲಿ ಇಷ್ಟು ಅದ್ಭುತವಾಗಿ ಏನು ಇನ್ಹಿಬಿಷನ್ಸ್ ಇಲ್ಲದೆ ಆ್ಯಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಭಾಳ ಸಂತೋಷ ಆಯಿತು. ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಭಾಳ ಭಾವುಕನಾಗಿದ್ದೆ. ಕ್ಲೈಮ್ಯಾಕ್ಸಲ್ಲಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಾಗ ಇಂಥ ತಂಡಗಳಿಗೆ ಈ ಥರ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋ ಧೈರ್ಯ ಬರುತ್ತೆ. ಸೊ ಈಗ ತನಕ ಬಂದಿರೋ ಪ್ರತಿಕ್ರಿಯೆಗೆ ತುಂಬ ದೊಡ್ಡ ಧನ್ಯವಾದಗಳು. ನಾನು ರಘು ಸರ್ ಸಿಕ್ಸರಲ್ಲಿ ಕೆಲಸ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ನಾನು ಕೋಸ್ಟರ್ ಅಲ್ಲ, ಅವ್ರ ಫ್ಯಾನ್ ಆಗೇನೆ ಸಿನಿಮಾಗಳ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ರು, ಅವ್ರನ್ನೇ ನೋಡ್ತಾ ಕೂತಿರ್ತೀನಿ ನಾನು. ಸೊ ಅಷ್ಟು ಅದ್ಭುತವಾದ ನಟ. ಎಲ್ಲರೂ ಸಿನಿಮಾಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು. ಈ ಪ್ರೀತಿಗೆ, ಈ ಸಿನಿಮಾಗೆ ನೀವು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಇನ್ನೂ ಬಂದು ನುಗ್ಗಿ ಥಿಯೇಟರ್ಸಲ್ಲಿ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೈಕ್ ನಾನು ಕೋರ್ಸ್ ಎಲ್ಲ ಫ್ಯಾನ್ ಥರನೇ ನೋಡ್ತೀನಿ.